ಅಕ್ಕ, ಇನ್ನು ಎಷ್ಟು ದಿನ ಈ ಕಣ್ಣ ಮುಚ್ಚಾಲೆ ಆಟ ಆಡ್ತೀಯ? ಯಾರ ಜೊತೆ ಆಡ್ತೀಯ ಅಕ್ಕ? ಏನ್ ತಮಾಷೆ ಅನ್ಕೊಂಡಿದ್ಯಾ ನೀನು? ಮಕ್ಳಿಗೆ ಸುಳ್ಳು ಹೇಳ್ಬೋದು, ಬೈದು ಬಾಯಿ ಮುಚ್ಚಿಸ್ಬೋದು. ಆದಿತ್ಯ ಭಾವ, ಮಂಜರಿ ಅಕ್ಕಂಗೆ ಸುಳ್ಳು ಹೇಳ್ತಾ ನಿಭಾಯಿಸ್ತಾ ಹೋಗ್ಬೋದು. ಆದ್ರೆ ಅಬ್ಬೆ ಕಣ್ಣು ಹೇಗೆ ತಪ್ಪಿಸ್ತೀಯ ಅಕ್ಕ? ಅಬ್ಬೆ ಮೊಮ್ಮಗ ಅಂದ್ರೆ ಪ್ರಾಣ ಬಿಡ್ತಾರೆ, ಮುದ್ದು ಮಾಡ್ತಾರೆ. ಅಬ್ಬೆಯಿಂದ ಮನುನ ದೂರಡಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಕ್ಕ. ಸುಳ್ಳು ಹೇಳ್ದೆ ಹೋಗಿದ್ರೆ ನನ್ನ ಮಗಳು ಇಷ್ಟೊತ್ತಿಗೆ ಬದುಕ್ತಿರ್ಲಿಲ್ಲ ಶಶಿ. ಅವತ್ತೇ ಸತ್ತು ಹೋಗ್ತಿದ್ಲು. ಗಂಡು ಮಗು ಅಂತ ಹೇಳಿದ್ದಕ್ಕೆ ಇನ್ನೂ ಜೀವಂತವಾಗಿದ್ದಾಳೆ. ನನಗೆ ಹುಟ್ಟಿದ ಗಂಡು ಮಗು ಅಂತ ಹೇಳಿದ್ರೆ ಯಾರು ಏನೂ ಮಾಡಲ್ಲ, ವಾರಸ್ದಾರ ಅಂತ ಸುಮ್ಮನೆ ಆಗ್ತಾರೆ, ದೊರೆ ಅಂತ ದೂರ ಇರ್ತಾರೆ ಅನ್ಕೊಂಡೆ. ಆದರೆ ಹಾಗಾಗ್ಲಿಲ್ಲ ಶಶಿ. ದೊರೆ ಅನ್ನೋ ಪಟ್ಟನೆ ಅವಳ ಅಪಾಯಕ್ಕೆ ತಳ್ತಿದೆ. ಪಾಯಸದಲ್ಲಿ ವಿಷ ಹಾಕಿದ್ರು, ಮನೆಯಿಂದಲೇ ಎತ್ಕೊಂಡು ಹೋದ್ರು. ನನ್ನ ಮಗಳನ್ನ ನಾನು ಕಳ್ಕೊಂಡ್ಬಿಡ್ತಿದ್ದೆ ಶಶಿ. ನನ್ನ ಮಗು ನನ್ನ ಕೈ ತಪ್ಪು ಹೋಗ್ತಿದ್ಲು, ಕಳ್ಕೊಂಡ್ಬಿಡ್ತಿದ್ದೆ ಇವಳನ್ನ. ಹೊರಗೆ ನೋಡಿದ್ಯಾ ಏನ್ ಸಂಭ್ರಮ, ಏನ್ ಖುಷಿ? ಯಾಕೆ ಹೇಳು? ಅಪ್ಪಾಜಿ ಸತ್ ಹೋದ್ರು ಅಂತ. ಆದ್ರೆ ಮನು ಬದುಕಿರೋದೇ ಅವರಿಂದ. ಇನ್ನೊಂದು ಸತ್ಯ ಗೊತ್ತಾ ನಿಂಗೆ? ಅಪ್ಪಾಜಿ ಕೈಯಲ್ಲಿ ಮನು ಇದ್ದಿದ್ದು ಸ್ವಲ್ಪ ಹೊತ್ತು ಮಾತ್ರ. ಆದ್ರೆ ಮನು ಹೆಣ್ಣು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಈ ಸತ್ಯನ ಅರಗಿಸ್ಕೊಳ್ಳೋ ಶಕ್ತಿ ಇತ್ತು ಅವ್ರಿಗೆ, ಅಂತ ದೊಡ್ಡ ಮನಸ್ಸು ಇತ್ತು. ಅಷ್ಟು ದೊಡ್ಡ ಮನಸ್ಸಿಲ್ಲಿ ಯಾರಿಗೂ ಇಲ್ಲ ಶಶಿ. ನಾನೇನ್ ಮಾಡ್ಲಿ ಈಗ? ನನಗೇನು ಹೊಳಿತಾ ಇಲ್ಲ. ಮನು ಯಾರ ಕೈಗಾದ್ರೂ ಹೋದ್ರೆ ಸತ್ಯ ಗೊತ್ತಾಗೇ ಆಗತ್ತೆ. ಸತ್ಯ ಗೊತ್ತಾದ್ರೆ ಅಬ್ಬೆಗೆ ಹೇಳೇ ಹೇಳ್ತಾರೆ. ಆದ್ರೆ ಮೂರನೇ ಹೆಣ್ಮಗು ಈ ಮನೇಲಿರೋದನ್ನ ಅಬ್ಬೆ ಯಾವತ್ತೂ ಸಹಿಸ್ಕೊಳ್ಳಲ್ಲ. ಸಾಧ್ಯನೇ ಇಲ್ಲ. ಒಂದು ನಿಮಿಷನೂ ಮಗುನ್ ಬಿಟ್ಟು ಇರೋದೇ ಇಲ್ಲ ಅಂತಾಳಲ್ಲ. ಇವರಿಬ್ಬರನ್ನ ಹೇಗಾದರೂ ದೂರ ಮಾಡಬೇಕಲ್ಲ. ಮಾಡ್ತೀನಿ. ಅಕ್ಕ, ಏನು? ಎಲ್ಲ ಕೆಲಸ ನಾನೇ ಮಾಡಬೇಕು. ಕೆಲಸ ಮಾಡಿ ಮಾಡಿ ಎಷ್ಟು ಸುಸ್ತಾಗಿದ್ದೀನಿ ಗೊತ್ತಾ? ನೀವು ಮಗು ನೋಡ್ಕೊಳ್ಳೋದು ಬಿಟ್ಟರೆ ಇನ್ನೇನು ಕೆಲಸ ಮಾಡ್ತೀರಾ? ಮಾಡ್ತಿದ್ದೀನಲ್ಲ. ಏನು ಮಾಡ್ತಿದ್ದೀರಾ ಅಕ್ಕ? ಇವಳಿಗೆ ಜಗಳ ಆಡ್ತಾಳೆ ಅಂತ ತಪ್ಪು ತಿಳ್ಕೊಬೇಡಿ. ತಿಂಗಳ ನೀವೇ ತಾನೇ ಗೋಧಿನ ಹಿಟ್ಟು ಮಾಡಿಸ್ಕೊಂಬರ್ತಿದ್ದಿದ್ದು. ಈಗ ಮನೇಲಿ ಒಂಚೂರು ಹಿಟ್ಟಿಲ್ಲ. ಅಬ್ಬೆ ನೋಡಿದ್ರೆ ಚಪಾತಿ ಮಾಡು ಅಂತಾರೆ. ನನಗೇನು ಮಾಡಲಿ ನೀವೇ ಹೇಳಿ. ಶಶಿ ಸಾಯಂಕಾಲ ಬರ್ತಾನೆ, ಅವನೇ ಹಿಟ್ಟು ಮಾಡಿಸ್ಕೊಂಡು ಬರ್ತಾನೆ ಬಿಡು. ಈಗಲೇ ಬೇಕು ಅಂದರೆ ನಾನು ಹೋಗಬೇಕು. ಮಗುನ ಹಿಡ್ಕೊಂಡು ಹೇಗೆ? ಯಾಕೆ
ಅವನ್ನ ಮನೇಲೇ ಬಿಟ್ಟು ಹೋಗಿ. ನನಗೇನು ಮಕ್ಳಿಲ್ವಾ ಅಥವಾ ಮನು ನೋಡ್ಕೊಳ್ಳೋದಿಕ್ ಬರಲ್ವಾ? ನೀವು ಅವನ್ನ ಬಿಟ್ಟು ಹೋಗಿ ಅಕ್ಕ, ನಾನು ನೋಡ್ಕೊಳ್ತೀನಿ. ಅದಕ್ಕೆ ಯಾಕೆ ಅಷ್ಟು ಯೋಚನೆ ಅಂತೀನಿ? ಹಿಟ್ ಮಾಡಿಸ್ಕೊಂಬರೋದಕ್ಕೆ ನಾನೇ ಹೋಗ್ತಿದ್ದೆ, ಆದ್ರೆ ಮನೆ ತುಂಬ ಕೆಲಸ. ಏ ಮಂಜರಿ, ಏನೇ ಇದು? ಬಟ್ಟೆ ಎಲ್ಲ ಗುಡ್ಡೆ ಹಾಕಿದ್ಯಾ? ಬಾರ ಇಲ್ಲಿ. ನೋಡಿದ್ರ ಅಬ್ಬೆ ಕರಿತಿದ್ದಾರೆ, ಈಗ ಚಪಾತಿ ಮಾಡು ಅಂತಾರೆ. ನಾನೇನ್ ಮಾಡ್ಲಿ? ಅಯ್ಯೋ ಈಶ್ವರ. ಹಿಟ್ಟು ಬೇಕು ತಾನೆ, ಮಾಡಿಸ್ಕೊಂಬರ್ತೀನಿ. ನಂಗೆ ಗೊತ್ತಿತ್ತು ನೀವು ನನಗೆ ಸಹಾಯ ಮಾಡೇ ಮಾಡ್ತೀರಾ ಅಂತ. ಅದಕ್ಕೆ ನನಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ. ಮನುನ ನಾನು ಕರ್ಕೊಂಡು ಹೋಗ್ತೀನಿ. ಇವ್ ನನ್ನ ಜೊತೆನೇ ಇರಬೇಕು. ಇವನ್ನ ನಾನು ಎಲ್ಲೂ ಬಿಟ್ಟು ಹೋಗಲ್ಲ. ಈ ಬಿಸಿಲಲ್ಲಿ ಮನುನ್ ಕರ್ಕೊಂಡು ಹೋಗ್ತೀರಾ ಅಕ್ಕ? ನಿಮ್ಗೇನು ಹುಚ್ಚ? ಬಿಸಿಲಲ್ಲಿ ಬೆಂದ್ರೇನೆ ಬೆಂಕಿ ಮುಂದೆ ನಿಲ್ಲೋ ಶಕ್ತಿ ಬರೋದು ಇವನ್ಗೆ. ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ನನಗೆ. ನನಗೇನು ಬೇಕೋ ನಾನು ಅದೇ ಮಾಡ್ತೀನಿ. ಆಡೋದವ್ರೆ ಇಲ್ಲೇ ಬಂದು ಆಡ್ಬೇಕಾ? ಅಲ್ಲೆಲ್ಲಾದ್ರೂ ಹೋಗಿ ಆಡಕ್ಕಾಗಲ್ವಾ? ಏನು ವಾರಸ್ತಾರ ನಮ್ಮ ಹೊರಗಡೆ ಬಂದ್ಬಿಟ್ಟಿದ್ದೀರಾ? ಅಲ್ಲ, ಅಲ್ಲಿ ಮನೇಲಿ ಒದೆ ತಿನ್ನೋದು ಸಾಲದು ಅಂತ ಇಲ್ಲಿ ಮಕ್ಳು ಕೈಲೂ ಒದೆ ತಿನ್ಬೇಕಾ? ಏನು ಆಗ ನೋಡ್ತಾ ಇದ್ಯಾ? ನೀನ್ ಬರೋದನ್ನ ದೂರದಿಂದ ನೋಡಿದೆ, ಆಶ್ಚರ್ಯ ಆಯ್ತು. ಇಷ್ಟೊತ್ತಿಗಾಗ್ಲೇ ಎಲ್ಲರಿಗೂ ಸತ್ಯ ಗೊತ್ತಾಗಿ ನಿನಗೆ ಚೀಮಾರಿ ಹಾಕಿ ಯಾವ್ದಾದ್ರು ಕೋಣೆಯಲ್ಲಿ ಕೂಡಾಕಿ ಮಾನ ತೆಗ್ದಿರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ನೀನ್ ಈಗಿರೋದು ನೋಡ್ತಾ ಇದ್ರೆ ನಿನಗಾಗಿರೋದು ಹೆಣ್ಮಗು ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಆ ದೇವರು ಇಷ್ಟುವರೆಗೂ ಕಾಪಾಡ್ತಾ ಬಂದಿದ್ದಾನೆ. ಆದ್ರೆ ಎಷ್ಟೊಂದ್ಸಲ ನಂಗೆ ಯಾರೂ ಇಲ್ಲ ಅನ್ಸ್ಬಿಡತ್ತೆ. ಹಂಗ ಅನ್ಬೇಡ ಬಾನಿ. ಆ ದೇವ್ರ ಆಶೀರ್ವಾದ ಇರೋದಕ್ಕೆ ನಿನ್ ಗುಟ್ಟು ರಟ್ಟಾಗದೆ ಇರೋದು. ಆ ದೇವ್ರೇ ನಿನ್ನ ಕಾಪಾಡ್ತಾ ಇರೋದು. ಈಗ ನೋಡು, ಇನ್ನೇನು ನೀನು ಬೀಳೋ ಕ್ಷಣಕ್ಕೆ ಆ ದೇವರು ನನ್ನ ಕಳಿಸ್ಕೊಟ್ಟ. ನಾನು ಬರಲಿಲ್ಲ ಅಂದಿದ್ರೆ ನೀನು ಬೀಳ್ತಾ ಇದ್ದೆ. ಒಂದು ನೀನು ಪರಿಚಯ ಆಗ್ತಿದ್ದೆ, ಇಲ್ಲದೆ ಇದ್ದಿದ್ರೆ ಮಗು ಪ್ರಾಣ ಹೋಗಿರೋದು. ನನ್ನ ಮಗ, ಗಂಡು ಮಗ, ಸಿಂಹ ವಂಶದ ವಾರಸ್ದಾರ.